ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿ ಇವತ್ತು ಪಾಲಕ್ ರೈಸ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅದಕ್ಕೆ ಬೇಕಾಗಿರೋದು ಲಿಸ್ಟ್ ತೋರಿಸಿದ್ದೀನಿ. ಒಂದು ಪಾತ್ರೆ ಒಳಗೆ ನೀರು ಕಾಸ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪು ಹಾಕಣ್ರಿ. ಅದು ಸ್ವಲ್ಪ ಬೆಂದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದ್ರ ಜೊತೆಗೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನ ಹಾಕಿಲ್ರಿ, ಬೇಕಂದ್ರೆ ಹಾಕೋಬೋದು ರೀ. ಈ ಸೊಪ್ಪನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳತ್ತೀನಿ ರೀ. ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬಂದೀನಿ ರೀ. ಒಲೆ ಮೇಲೆ ಕುಕ್ಕರ್ ಕಾಸಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಚಕ್ಕಿ, ಲವಂಗ, ಪಲಾವ್ ಎಲೆ, ಮೆಣಸು ಇದೆಲ್ಲ ಹಾಕಿ ರುಬ್ಕೊಂಡಿರೋ ಮಸಾಲೆನ ಎಣ್ಣೆ ಒಳಗೆ ಹುರ್ಕೋರಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ, ಸ್ವಲ್ಪ ಹೆಚ್ಚಿದ ಆಲೂಗಡ್ಡೆ ಮತ್ತು ಸ್ಪ್ರೌಟ್ಸ್ ಇದ್ದು ಮನ್ಯಾಗ ಪ್ರೋಟೀನ್ ಬ್ಯಾಲೆನ್ಸ್ ಆಗಲಿ ಅಂತ ಅದನ್ನು ಹಾಕ್ಕೊಂಡೆ. ಪಲಾವ್ ಮಸಾಲ ಹಾಕ್ಕೊಂಡು ಒಂದು ಅಕ್ಕಿಗೆ 2.5 ಲೋಟ ಅಷ್ಟು ನೀರು ನಾನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿರೋ ಅಕ್ಕಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಕೊಂತೀನಿ ನೋಡ್ರಿ. ಹಿಂಗತ್ತೆ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಟು ಕುಕ್ಕರ್ ತೆಗೆದು ನೋಡಿದ್ರೆ ಪಾಲಕ್ ರೈಸ್ ರೆಡಿ ಆಗಿತ್ತು. ಕಲಿಸ್ಕೊಂಡು ಡಬ್ಬಿಗೆ ಹಾಕ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ಕಟ್ಟಕೊಂತೀನಿ ನೋಡ್ರಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಮತ್ತೆ.